ತಿಳಿದಿರಲಿ ಸ್ನೇಹಿತರೆ, ಯಾವ ದೇಶದಲ್ಲಿ ಸಂಸ್ಕೃತಿ ನಾಶ ಆಗುತ್ತೆ ಅಂತಂದರೆ ಆ ದೇಶ ಅಳೆದು ಹೋಗುತ್ತೆ. ಪರಕೀಯರಲ್ಲಿ ಸೇರಿಸ್ತಾರೆ, ಅವರ ಸಂಸ್ಕೃತಿಯನ್ನು ನೆನೆಯಿಡ್ತಾರೆ. ಈ ದೇಶದಲ್ಲಾಗಿದ್ದು ಅದೇ. ಸಂಸ್ಕೃತ ಹೋಯಿತು, ಸಂಸ್ಕೃತಿ ಹೋಯಿತು. ಸಂಸ್ಕೃತವಿದ್ದರೆ ಸಂಸ್ಕೃತಿ ಆಯಿತು. ಮನೆಗಳಲ್ಲಿ ತಾಯಂದರು ಸಂಜೆ ಆದರೆ ದೇವರ ದೀಪವನ್ನು ಇಟ್ಟು ಶರಣನಿಗೊಂದು ನಮಸ್ಕಾರ ಹಾಕಿ, ಬಸವಣ್ಣನಿಗೊಂದು ನಮಸ್ಕಾರ ಹಾಕಿ, ನೀವು ಇಷ್ಟಪಟ್ಟಂಥ ದೈವಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ವಿಭೂತಿ ಧಾರಣೆ ಮಾಡಿ, ಮಗಳೇ ಬಾ ನಾಳೆ ಶಾಲೆದೇನಿದೆ ಕೇಳೋಣ ಅಂತ ಹೇಳಿದಂಥ ಶರಣೆಯರ ಮನೆಯಲ್ಲಿ ಆ ಹುಡುಗಿ 6 ಗಂಟೆಗೆ ನಮ್ಮಮ್ಮ ಕಾಯ್ತಿರ್ತಾಳೆ ಅಂತ ವಾಪಸ್ ಬರಲ್ವಾ? ಆ ತಾಯಂದ್ರೆ ಇವತ್ತು ಕಾಣ್ತಿಲ್ವೇ ನನಗೆ? 6 ಗಂಟೆಯಿಂದ ಬೇರೆ ಬೇರೆ ಸೀರಿಯಲ್ಲು, ಮನೆಯೊಂದು 3 ಬಾಗಿಲು, ಹೀಗೆ ಏನೇನೋ ಬರುತ್ತೆ. ಯಾವ ಸೀರಿಯಲ್ನಲ್ಲಾರು ನೋಡಿ ನೀವು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾರಾ? ಇಲ್ಲ. ಅಜ್ಜ ಅವರೊಂದು ಮಾತಂದರು, ಲವ್ ಅಟ್ ಫಸ್ಟ್ ಸೈಟ್ ಅಂತ. ಅದಕ್ಕೆ ಕಾರಣ ಇಷ್ಟ ಆಯಿತು. ಯಾರಿಗೆ ಕೂಡ ಮನಸ್ಸಿನಲ್ಲಿ ತನಗೆ ಇಷ್ಟವಾದದ್ದನ್ನು ನಿಜ ಜೀವನದಲ್ಲಿ ಸಾಧಿಸಿಕೊಳ್ಳಲು ಆಗುವುದಿಲ್ಲವೋ ಅವರೆಲ್ಲರೂ ಕೂಡ ಅದನ್ನು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಅದನ್ನು ಪಡ್ಕೋತಾರೆ ಅನ್ನೋದು ಸೈಕಾಲಜಿ, ಮನಃಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು. ನಿಮಗೆ ಏನೇನು ಹೊರಗಡೆ ಪ್ರಪಂಚದಲ್ಲಿ ಸಿಗಲಿಲ್ಲವೋ ಅದನ್ನು ಸ್ವಲ್ಪ ಕಾಲ ಕಾಲ್ಪನಿಕವಾಗಿ ಧಾರಾವಾಹಿಗಳನ್ನು ಮುಖಾಂತರ ತೋರಿಸಿ ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಮಾರ್ಗವೇ ದೂರದರ್ಶನದ ಪೆಟ್ಟಿಗೆ. ಈಗ ಅದು ಹೋಯಿತು. ಬಿಗ್ ಟಿ ವಿಯಿಂದ ಸ್ಮಾಲ್ ಟಿ ವಿಗೆ ಬಂದುಬಿಟ್ಟಿದ್ದೀವಿ. ಮನೆ ಒಂದೇ, ರೂಮ್ಗಳು 3, ಇರೋದು ತಂದೆ ತಾಯಿ ಮಗ ಮಗಳು, ಕೆಲವು ಕಡೆ ಒಂದೇ, ಅದಕ್ಕೆ 3 ರೂಮು. ರೈಟ್ ಟು ಪ್ರೈವೇಸಿ, ನನಗೆ ಪ್ರೈವೇಸಿ ಬೇಕು ಅಂತ. ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲಾಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಬೇಕು. ಒಟ್ಟು ಕೂತು ಉಣ್ಣೋಂಗಿಲ್ಲ, ಒಟ್ಟು ಕೂತು ಚರ್ಚೆ ಮಾಡೋಂಗಿಲ್ಲ. ರೊಟ್ಟಿ ಮಾಡಿದ್ದೀನಿ ಬಾರೋ ಅಂತಾನೆ, ನಿನ್ನ ರೊಟ್ಟಿ ನೀನೇ ತಿನ್ಕೋ ಅಂತ ಮೆಸೇಜ್ ಹಾಕ್ತಾನೆ. ಮತ್ತೇನೋ ಮಾಡ್ತೇವೆ ಹೊಟ್ಟೆ ಹಸಲ್ವೇನೋ ಅಂದರೆ ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಪ್ಪ ಅಂತಾನೆ. ತಪ್ಪಂತ ನಾನು ಹೇಳಲ್ಲ, ನಾಲ್ಗೆ ಬೇರೆ ಬೇರೆ ರುಚಿ ಕೇಳುತ್ತೆ. ಯಾವತ್ತೋ ಒಂದು ದಿವಸ ಕರ್ಕೊಂಡೋಗಿ ಏನೋ ಒಂಚೂರು ತಿನ್ನಿಸ್ರಿ, ಅದು ತೊಂದರೆ ಇಲ್ಲ, ಅದು ಮಕ್ಕಳ ಮೇಲಿನ ಪ್ರೀತಿ. ದಿನಾಗಿಂದ ಅದೇ ಆಗಿಬಿಟ್ರೆ ಅದು ನಮ್ಮ ಸಂಸ್ಕೃತಿಗೆ ಒಗ್ಗಿದಂಥ ಆಹಾರ ಅಲ್ಲ. ಅದಕ್ಕಾಗಿ 15 ನಿಮಿಷ ಕೂಡಬೇಕಾಗುತ್ತೆ. ಬೆಳಗ್ಗೆ ಬೇಜಾರಾಗುತ್ತಲ್ಲ, ಮೊಬೈಲ್ ಇಟ್ಕೊಳ್ಳೋದು. ಅದು ಬರವಲ್ದು, ನೀವು ಬಿಡವಲ್ರು. ಇದು ನಮಗೆ ಬೇಕಾಗಿತ್ತ? ಕೇವಲ 20 ವರ್ಷದ ಹಿಂದೆ ಇದಿರಲಿಲ್ಲ. ಇವತ್ತು ಯಾವುದಾದ್ರು ಒಂದು ಪಟ್ಟಣ ಅಭಿವೃದ್ಧಿ ಹೊಂದಿದೆ ಅಂತಂದರೆ ನಮಗೆ ಅಲ್ಲಿ ಫಾರಿನ್ ಡ್ರೆಸ್ಸಸ್ ಇರ್ತಕ್ಕಂಥ ಶಾಪ್ಗಳು ಕಾಣಿಸ್ಬೇಕು, ಸ್ವಿಗ್ಗಿ ಬಂದಿರಬೇಕು, ಝೊಮ್ಯಾಟೊ ಬಂದಿರಬೇಕು, ಐಸ್ ಕ್ರೀಮ್ ಬಂದಿರಬೇಕು, ಅದರಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಂದಿರಬೇಕು. ಆವಾಗ ಆ ಪಟ್ಟಣ ಉದ್ಧಾರ ಆಯಿತು ಅಂತ. ಇಲ್ಲಿರ್ತಕ್ಕಂಥವ್ರೆಲ್ಲ ಹೇಳಿ 25ನೇ ವರ್ಷಕ್ಕೆ ಅಜ್ಜನ ಜಾತ್ರೆಗೆ ಬಂದವ್ರು ತುಂಬ ಮಸ್ತ್ ಮಂದಿ ಇದ್ದೀರಿ, ಕೈ ಎತ್ತಿರಿ. 25 ವರ್ಷದ ಒಳಗಡೆ ಇದು ಯಾವ್ದಾರು ಇತ್ತೇನೇ ಇರಲಿ? ಯಾವುದೂ ಇದ್ದಿರಲಿಲ್ಲ. ಮಂದಿ ರಾಯಚೂರಿಂದ ಬರೋರು, ಯಾಕೆಂದರೆ ಕೊಪ್ಪಳ ರಾಯಚೂರಿಗೆ ಸೇರಿತ್ತು. ಈಗ 25 ವರ್ಷ ಆಯಿತು ಜಿಲ್ಲೆ ಆಗಿ. ಯಾವನ್ನಾರು ಫಾರಿನ್ಗೆ ಹೋದವನು 25 ವರ್ಷದ ನಂತರ ಬಂದರೆ ಮನೆಯಲ್ಲಿಂತ ಹುಡುಕ್ಬೇಕು, ಕೊಪ್ಪಳದಲ್ಲಿ ಮನೆ ಕಾಣೋಂಗಿಲ್ಲ ಅವನಿಗೆ. ಇವೆಲ್ಲ ಹಂಗಾಗ್ಬಿಟ್ಟವಲ್ಲ. ಇದೆಲ್ಲ ಸಂಸ್ಕೃತಿ ನಾಶಕ್ಕೆ ಕಾರಣ ಆಯಿತು. ಸ್ನೇಹಿತರೆ, ತಮಾಷೆ ಆಯಿತು, ಚಪ್ಪಾಳೆ ತಟ್ಟಿದ್ವಿ. ನಿಮಗೊಂದು ಮನಸ್ಸಿನಲ್ಲಿ ನೆನಪಿರಲಿ, ನಮ್ಮ ದೇಶ ಇಷ್ಟೆಲ್ಲ ಆದರೂ ಕೂಡ ಈ ಭಾರತಾಂಬೆ ಬಂಜೆ ಅಲ್ಲ. ಗುರುಗಳು ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಥ ರಾಷ್ಟ್ರ ಅಂತ. ಅಂಥ ರಾಷ್ಟ್ರದಲ್ಲಿ ಮತ್ತೊಬ್ಬ ಶಾಸ್ತ್ರಿಗಳು ಸಿಗ್ತಾರ ಅಂತಂದರೆ ತೆರೆಮರೆ ಕಾಯಿನಲ್ಲಿ ಇದ್ದಂಥ ಕಾಂತ ಸಿಕ್ಕಿದ್ರು ಅಲ್ಲಿಗೆ DNA ಎಲ್ಲೂ ಸತ್ತಿಲ್ಲ ಅಂತಾಯಿತು. ಪುಣ್ಯಾತ್ಮರೊಬ್ಬರು
ಕ್ಯಾನ್ಸರ್ನಲ್ಲಿ ಬಳತಕ್ಕಂಥ ರೋಗಿಗಳಿಗೆ ತಮ್ಮ ಕೂಡಿಟ್ಟ ಹಣದಿಂದ ಉತ್ತಮ ಕಾಯಕ ಅಂಥೇಳಿ 3 ಕೋಟಿ ರೂಪಾಯಿ ಕಟ್ಟಿ ಆಸ್ಪತ್ರೆ ತೆಗೆದು ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಕಾಯಕವಲ್ಲವೇ? ಅದು ಬಸವಣ್ಣನಿಗೆ ಒಪ್ಪಲ್ವೇ? ಅದು ನಮ್ಮ ಶಿವನಿಗೆ ಅಪ್ಪಲ್ವೇ? ನನ್ನ ಕೈಲೇನು ಸಾಧ್ಯ ಸರ್? ಹೇಳ್ಬಿಟ್ರಲ್ಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ. ಹೋಗ್ರಿ, ಅರ್ಧ ತಾಸು ಅವ್ರ ಆಸ್ಪತ್ರೆಗೆ ಸೇರ್ಕೊಳ್ರಿ, ಯಾರ್ದಾರು ರೋಗಿಗೆ ಶುಶ್ರೂಷೆ ಮಾಡಿ ಬನ್ನಿರಿ. ಬೇಡ ಅಂತೀರೇನವರು? ಬೇಡ, ಇಲ್ಲಾಗೆ ಒಬ್ಬನಾಗೆ ಇರ್ತಾನೆ, ಹಿಂದಿಲ್ಲ ಮುಂದಿಲ್ಲ. ಅವ್ರ ಮನೆಗೆ ಹೋಗ್ರಿ, ಒಂದಷ್ಟು ಗಂಜಿ ಇಟ್ಟು ಬನ್ನಿರಿ, ತಪ್ಪೇನಾಗ್ತವೆ? ಈ ಕೆಲಸನ ಗವಿಮಠ ಮಾಡ್ತು, ಹೇಳ್ಕೊಳ್ಳಿಲ್ಲ ಅಷ್ಟೆ. ಇಡೀ ವಿಶ್ವವನ್ನು ಹಾಳು ಮಾಡಬೇಕು ಅನ್ನೋ ದುರ್ಲೋಚನೆಯಿಂದ ಅನ್ಯ ರಾಷ್ಟ್ರವೊಂದು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಕೋವಿಡ್ ಅಂತಕ್ಕಂಥ ಒಂದು ವೈರಸ್ಸನ್ನು ಕೊಟ್ಟಾಗ ಪಕ್ಕದ ಮನೆಯವರು, ನಿನ್ನೆ ರಾತ್ರಿ ಒಟ್ಟಿಗೆ ಚಹಾ ಕುಡಿದವರು, ಅಜ್ಜ, ಅಪ್ಪ, ತಂಗಿ, ಅಣ್ಣ, ಚಿಕ್ಕಮ್ಮ, ದೊಡ್ಡಮ್ಮ, ಗುರುಗಳು, ಸ್ನೇಹಿತರು ಯಾರನ್ನೂ ಬಿಡದಲ್ಲೇ ತಿಂದ್ಕೊಂಡು ಹೊಟ್ಟೋಯ್ತು ಮಹಾಮಾರಿ. ಅಂಥ ಸಂದರ್ಭದಲ್ಲಿ ಇಡೀ ಕೊಪ್ಪಳದ ಜನತೆಗಷ್ಟೇ ಅಲ್ಲದೆ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಯಾರು ಬೇಕಾದರೂ ನನ್ನಲ್ಲಿ ಬನ್ನಿ, ನಾವು ಮಾಡಿರ್ತಕ್ಕಂಥ ಈ ಕೋವಿಡಿನ ಆಸ್ಪತ್ರೆಗಳಿರ್ಬೋದು, ವಿಶೇಷವಾಗಿ ಅದನ್ನು ನಿರ್ಮಿಸ್ತಕ್ಕಂಥ ವಿಚಾರಗಳಿರ್ಬೋದು, ಅಲ್ಲಿ ಬನ್ನಿ, ಆಶ್ರಯ ಕೊಡ್ತೀನಿ ಅಂತ ಹೇಳಿದ್ರು ಗುರುಗಳು. ಎಲ್ಲಾದರೂ ಹೆಸರಾಕೊಂಡಿದ್ದು ನೋಡಿದ್ರ? ಇಲ್ಲ. ಯಾಕೆಂದರೆ ಅದು ನಿಷ್ಕಾಮ ಕರ್ಮದ ಭಾಗವಾಯಿತು ಅವ್ರಿಗೆ. ಎಷ್ಟೋ ಮಂದಿ ಬಂದರು, ಸುಧಾರಿಸ್ಕೊಂಡ್ರು, ವಾಪಸ್ ಹೋದರು. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ನನ್ನನ್ನು ಸೇರಿ ಇರ್ತಕ್ಕಂಥವ್ರಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ ಶಿವ ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಮೊದಲನೇ ಎಕ್ಸಾಮಲ್ಲಿ ನಾವು ಫೇಲ್ ಆಗಿಬಿಟ್ವಿ, ಮಾನವರಾಗಲಿಲ್ಲ, ಮನುಷ್ಯತ್ವ ಬೆಳೆಸ್ಕೊಳ್ಳಿಲ್ಲ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳ್ತಕ್ಕಂಥ ಸರ್ವಜ್ಞನ ನಾಡಿನಲ್ಲಿ ಮಾನವೀಯತೆ ಮರೆತ್ವಿ. ಅಣ್ಣ, ನಮ್ಮ ಯಜಮಾನರಿಗೆ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ, ನಿಮ್ಮಲ್ಲಿ ಮೊನ್ನೆ ತಾನೇ ಕೋವಿಡ್ ಬರೋಕ್ಕೆ ಮುಂಚೆ 25 kg ಅಕ್ಕಿ ತರಿಸಿದ್ಯಂತೆ, 1 kg ಕೊಟ್ಟಿರೋ ಮಕ್ಕಳಿಗೆ ಒಂದು 8 ದಿನ ಮ್ಯಾನೇಜ್ ಮಾಡ್ತೀನಿ ಅಂದರೆ ಯಾರು ಹೇಳ್ದವ್ರು? ಅವತ್ತು ಬಂದಿದ್ದೆ ನಮ್ಮಲ್ಲಿ 2 kg, ನಮಗೆ ಇಲ್ಲ, ನಿಮ್ಮಲ್ಲಿದ್ದರೆ ಕೊಡು ಅಂತ ಅಂದವ್ರು ನಾವು. ಯಾರು ಇರಲಿ ಬರಲಿ, ಕೊನೆಗಾಲಕ್ಕೆ ಏನೂ ಬೇಡ, ಶುದ್ಧವಾಗಿರ್ತಕ್ಕಂಥ ಗಾಳಿ ಸಿಗ್ದಲ್ಲೇ ಉಸಿರು ಕಟ್ಟಿ ಹೋಗಿ ಇನ್ನೇನು ಈ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಸಾಯ್ತೀನಿ ಅನ್ನೋ ಪರಿಸ್ಥಿತಿ ಬಂದಾಗ ಪ್ರಾಣವಾಯು ಆಗಿರ್ತಕ್ಕಂಥ ಆಮ್ಲಜನಕವನ್ನು ಕೊಡಿಸಿ ನಾಡಿಗೆ ಮೆರೆದಂಥದ್ದು ಗುರುಗಳು.